ಹೆಸರು ಮಿಸಸ್ ಲಕ್ಷ್ಮಿಯರ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಈ ವಾರ ಹೋಮ್ಲೆಸ್ ಪೀಪಲ್ಗೆ ಊಟ ಸರ್ವ್ ಮಾಡಬೇಕು ಅಂತ ಹೇಳಿ ನನ್ನ ಕೈಯಾರೆ ನಾನ್ ವೆಜ್ ಅಡುಗೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮು ವೆಜ್ ಅಡುಗೆ ಮಾಡಿದ್ದೆ, ಈ ಸತಿ ನಾನ್ ವೆಜ್ ಕೊಡೋಣ ಅಂತ. ಏಕೆಂದರೆ ಸಂಡೇಸು ನಾವು ಸ್ಪೆಷಲ್ ಆಗಿರೋವಂಥ ಊಟ ತಿಂತೀವಲ್ಲ, ಸೊ ನಾವು ಯಾವ ರೀತಿ ಸ್ಪೆಷಲ್ ಆಗಿರೋ ಊಟ ತಿಂತೀವೋ ಅವ್ರಿಗೂ ಅದೇ ರೀತಿಯಾಗಿರೋವಂಥ ಊಟ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದಕ್ಕೆ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬರೋಣ ಬನ್ನಿ. ಆ್ಯಕ್ಚುಲಿ ಮಾರ್ಕೆಟ್ಗೆ ಫಿಶ್ ತರಕ್ಕಂತ ಹೋದಾಗ ಅಲ್ಲಿ ಒಂದು ಪುಟ್ಟ ಹುಡುಗನ ನೋಡಿದೆ. ಅವನ್ನ ನೋಡ್ಬಿಟ್ಟು ತುಂಬಾ ಆಶ್ಚರ್ಯನೂ ಆಯಿತು, ತುಂಬ ಸಂತೋಷ ಆಯಿತು. Okay, that's a very good act. Thank you so much. Be kind and help. ಇಲ್ಲಿ ಮಾರ್ಕೆಟಲ್ಲಿ ಲೈವ್ ಫಿಶ್ ಕೂಡ ಮಾಡ್ತಾರೆ. ಆ ಹುಡುಗ ಫಿಶ್ ತಗೊಂಡಿದ್ದ, ಆದರೆ ಅವನು ತಿನ್ನಕ್ಕೆ ತಗೊಂಡಿರಲಿಲ್ಲ. ಅದನ್ನು ತಗೊಂಡೋಗಿ ಕೆರೆಯಲ್ಲಿ ಬಿಡೋದಕ್ಕೆ ತಗೊಂಡಿದ್ದ. ಅಂದರೆ ಅವ್ರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಎಲ್ಲರೂ ಜೀವ ತೆಗಿತಾರಲ್ವ ತಿನ್ನೋದಕ್ಕೋಸ್ಕರ. ಸೊ ಅದನ್ನು ಸೇವ್ ಮಾಡೋದಕ್ಕೋಸ್ಕರ ಕೊಂಡ್ಕೊಂಡೋಗಿ 350 ರೂಪೀಸ್ ಹೇಳಿದ್ರು ಅದು ಒಂದು ಫಿಶ್ಶು. ಸೊ ಅದನ್ನು ಕೊಂಡ್ಕೊಂಡೋಗಿ ಕೆರೆಯಲ್ಲಿ ಬಿಡೋದು ನಂಗೆ ತುಂಬ ಒಂಥರ ಖುಷಿ ಆಗೋಯ್ತು ಮತ್ತು ಒಂಥರ ಮೆಸ್ಮರೈಸ್ ಆಗಿಬಿಟ್ಟೆ. ಅಂದರೆ ಅವ್ರ ತಂದೆ ತಾಯಿ ಎಷ್ಟು ಚೆನ್ನಾಗಿ ಚಿಕ್ಕ ಹುಡುಗನಿಂದನೇ ರೇಸ್ ಮಾಡ್ತಿದ್ದಾರೆ ಅಂತ. ಅಂದರೆ ಒಳ್ಳೆ ಎಥಿಕ್ಸ್ ಇಟ್ಕೊಂಡು ಮಕ್ಕಳು ಆ ರೀತಿ ಬೆಳೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರಾಗ್ಬಿಟ್ರೆ ಈ ಭೂಮಿನೇ ಸ್ವರ್ಗ ಆಗೋಗ್ಬಿಡುತ್ತೆ. ಹಾನೆಸ್ಟ್ಲಿ ಸ್ಪೀಕಿಂಗ್, ಆ್ಯಸ್ ಬೀಯಿಂಗ್ ಅ ನಾನ್ ವೆಜಿಟೇರಿಯನ್, ಆ ಹುಡುಗ ಮಾಡ್ತಾ ಇರೋವಂಥ ಕೈಂಡ್ ಆ್ಯಕ್ಟ್ನ ನೋಡ್ಬಿಟ್ಟು ನನಗೆ ಒಂಥರ ಶೇಮ್ ಆಗೋಯ್ತು. ಏನೋ ಒಂಥರ ಪಿಂಚ್ ಆಯಿತು, ಬಟ್ ಏನೋ ಅಂತ ಗೊತ್ತಿಲ್ಲ. ಬಟ್ ಅಷ್ಟು ಚಿಕ್ಕ ಹುಡುಗ ಈ ಚಿಕ್ಕ ವಯಸ್ಸಲ್ಲಿ ಫಿಶ್ನ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾನಲ್ಲ ಹಾರ್ಮ್ ಮಾಡೋದಕ್ಕೆ ಮೊದಲು. ಸೊ ಅದೊಂಥರ ತುಂಬಾ ಖುಷಿ ಕೊಡ್ತು. ಆ್ಯಸ್ ಬೀಯಿಂಗ್ ಅ ನಾನ್ ವೆಜಿಟೇರಿಯನ್ನು ನಾನು ತುಂಬ ಫಿಶಸ್ಸು ತಿಂದಿದ್ದೀನಿ, ಕೋಳಿನೂ ತಿಂದಿದ್ದೀನಿ. ಬಟ್ ಏನೂ ಮಾಡೋದಕ್ಕಾಗಲ್ಲ, ನಾವು ಆ ರೀತಿ ಬೆಳೆದು ಬಂದಿದ್ದೀವಿ. ಮತ್ತು ನಾನ್ ವೆಜಿಟೇರಿಯನ್ಸ್ ಆಗಿ ನಾನ್ ವೆಜ್ನ ಬಿಡೋದಕ್ಕಾಗೋದಿಲ್ಲ. ಬಟ್ ಇದರಿಂದ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ತೀವಲ್ಲ ಚಿಕ್ಕಂದಿಂದನೇ ಆ ರೀತಿ ಅವರು ನರ್ಚರ್ ಆಗ್ತಾರೆ ಅಂತ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಆ ರೀತಿಯಾಗಿ ಒಬ್ಬರು ಮಾಡೋದನ್ನು ನೋಡಿದ್ದು. ಅದು ಅಷ್ಟು ಚಿಕ್ಕ ಹುಡುಗ ಆ ವಯಸ್ಸಿಗೆ ಥಾಟ್ಫುಲ್ಲಾಗಿ ಯೋಚನೆ ಮಾಡೋದು ತುಂಬಾ ಗ್ರೇಟ್ ಅಲ್ವಾ. ಅವ್ರ ಪೇರೆಂಟ್ಸ್ ಹತ್ರನೂ ಮಾತಾಡಿಸ್ದೆ ನಾನು. ಸೊ ಅವರು ಕೂಡ ಅದನ್ನೇ ಹೇಳಿದ್ರು, ಅವನಿಗೋಸ್ಕರ ನಾವು ಇದನ್ನು ಮಾಡ್ತೀವಿ ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತು. ನೀವು ನಿಮ್ಮ ಮಕ್ಕಳ ಜೊತೆ ಸೇರಿಕೊಂಡು ಯಾವ ರೀತಿಯಾಗಿರುವಂಥ ಕೈಂಡ್ ಆ್ಯಕ್ಟ್ನ ಮಾಡಿದ್ದೀರಾ ಇವಾಗವರೆಗೂ, ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮೇ ಬಿ ಅದರಿಂದ ಬೇರೆಯವ್ರು ಕೂಡ ಇನ್ಸ್ಪೈರ್ ಆಗಿ ಈ ಒಳ್ಳೆತನ ಜಗತ್ತಿಗೆ ಸ್ಪ್ರೆಡ್ ಆಗಲಿ ಅನ್ನೋದೇ ನನ್ನ ಆಸೆ. ಇನ್ನು ಆ ಹುಡುಗನ ನೋಡಿದ್ಮೇಲೆ ನಾನು ನಮ್ಮ ಮನೆಯವ್ರ ಹತ್ರ ಹೇಳ್ತಿದ್ದೆ, ಅವ್ನು ನೋಡಿದ್ರೆ ಫಿಶ್ನ ಉಳ್ಸೋದಕ್ಕೋಸ್ಕರ ಫಿಶ್ನ ತೊಗೊಂಡೋಗಿ ಲೇಕಲ್ಲಿ ಬಿಡೋದಕ್ಕೋಸ್ಕರ ಕೊಂಡ್ಕೊತಿದ್ದಾನೆ. ಇಲ್ಲಿ ನಾನು ನೋಡಿದ್ರೆ ನಾನ್ ವೆಜ್ನ ಜನಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಬೈ ಮಾಡ್ತಿದ್ದೀವಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೇಳ್ತಿದ್ದೆ. ಅದಕ್ಕೆ ನಮ್ಮ ಮನೆಯವ್ರಂದರು, ತುಂಬ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನೀನು ಒಂದು ರೀತಿಯಲ್ಲಿ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ಯಾ, ಆ ಹುಡುಗ ಒಂದು ರೀತಿಯಲ್ಲಿ ಪ್ರಾಣಿಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾನೆ. ಅಂದರೆ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಅದಕ್ಕೋಸ್ಕರ ನೀನು ಈಗ ನಾನ್ ವೆಜ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ಯಾ, ವಾಪಸ್ ಕೊಡೋದಕ್ಕಾಗಲ್ಲ. ಚಿಂತೆ ಮಾಡಬೇಡ, ಏನು ಅಂದ್ಕೊಂಡಿದ್ಯೋ ನೀನು ಅದನ್ನು ಮಾಡು ಅಂತ ಹೇಳಿದ್ರು. ಹಾಗೆ ಯೋಚನೆ ಮಾಡ್ತಾ ಏನೇನು ಐಟಮ್ ಬೇಕೋ ಎಲ್ಲ ತೊಗೊಂಡು ಮನೆಗೆ ಬಂದಾಯಿತು. ಸೊ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬಂದಿದ್ದ ತಕ್ಷಣ ಅಡುಗೆ ಮಾಡೋದಕ್ಕೆ ಇಳಿದ್ಬಿಟ್ಟೆ. ಪಾಪು ನಿದ್ದೆ ಮಾಡ್ತಿದ್ದ. ಸೊ ಅವನು ನಿದ್ದೆ ಮಾಡಿ ಎದ್ದೇಳೋಷ್ಟೊತ್ತಿಗೆಲ್ಲ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇವತ್ತು ಆ್ಯಕ್ಚುಲಿ ನಾನು ಡಿಸೈಡ್ ಮಾಡಿರೋವಂಥ ಮೆನ್ಯೂ ಬಂದು ಚಿಕನ್ ಬಿರಿಯಾನಿ ಮತ್ತು ಫಿಶ್ ಕಬಾಬು, ಚಿಕನ್ ಕಬಾಬು ಮತ್ತು ಬಾಯ್ಲ್ಡ್ ಎಗ್ಗು, ರೈತಾ ಕೊಡಬೇಕು ಅಂತ ಹೇಳಿ. ಇನ್ನು ಇವತ್ತು ಮಾಡ್ತಿರುವಂಥ ಚಿಕನ್ ಬಿರಿಯಾನಿ ರೆಸಿಪಿ ಏನು ಅಂತ ಹೇಳಿದ್ರೆ, ಪಾತ್ರೆ ಇಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಲ್ಲು ಹೂವು, ಸೋಂಪು, ಜಾಜಿಕಾಯಿ, ಆಮೇಲೆ ಸ್ಟಾರ್ ಹೂವು ಇದೆಲ್ಲನೂ ಹಾಕ್ಕೊಂಡು 3 ಈರುಳ್ಳಿ ಉದ್ದುದ್ದ ಹೆಚ್ಚಿರೋದು ಮತ್ತು 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡ್ಕೊಂಡಿರೋದನ್ನು ಹಾಕ್ಕೋಬೇಕು. 3 ರಿಂದ 4 ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಟೊಮೆಟೊ 5 ರಿಂದ 6,
ಉದ್ದುದ್ದಕ್ಕೆ ಹೆಚ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಎಣ್ಣೆ ಎಲ್ಲ ಬಿಟ್ಟು ಬಂದಾಗ ಇದಕ್ಕೆ ಅರಿಶಿನ ಪುಡಿ ಆಮೇಲೆ ಕಲ್ಲುಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಎಲ್ಲ ಯೂಸ್ ಮಾಡೋದಿಲ್ಲ. ಅರಿಶಿನ ಪುಡಿ ಹಾಕಿದ್ರೆ ಸಾಕು, ಚೆನ್ನಾಗಿ ಕಲರ್ ಬರುತ್ತೆ. ಇನ್ನು ಚಿಲ್ಲಿ ಪೌಡರು ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಂಡು 2ರಿಂದ 3 ಸತಿ ತೊಳ್ಕೊಂಡಿರುವಂಥ ಚಿಕನ್ ಹಾಕ್ಕೊಂಡು ಆ ಗೊಜ್ಜು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೇನೆ. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಬಂದಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋಬೇಕು. ಇಲ್ಲಿ ನಾನು 2 kg ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕಬೇಕು. ಸೊ ನೀರು ಹಾಕಿ ಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲು ಕೂಗಿಸ್ಕೊಂಡ್ರೆ ಸಾಕು, ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನಾನು ಅಕ್ಕಿನ ಆಲ್ಮೋಸ್ಟ್ ಹಾಫ್ ಆನ್ ಅವರು ನೆನೆಸಿದ್ದೆ. ಮತ್ತು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಚೂರು ಹಾಕ್ಕೋಬೇಕು ಮೊಸರು. ಸೊ ಸಾಫ್ಟಾಗಿರುತ್ತೆ ಅನ್ನ. 2 ವಿಸಿಲ್ಸು ಮಾಡಿಬಿಟ್ರೆ ಜಾಸ್ತಿ ಬಾಯ್ಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಉದ್ರಾಗಿ ಬರಲಿ ಅಂತ ಹೇಳಿ 1 ವಿಸಿಲನ್ನೇ ಮಾಡ್ಕೊಂಡಿದ್ದೀನಿ. ಇನ್ನು ಚಿಕನ್ ಕಬಾಬು ಮತ್ತು ಫಿಶ್ ಕಬಾಬ್ಗೆ ಎರಡಕ್ಕೂ ಕಬಾಬ್ ಮಸಾಲ ಒಂದೇನೇ, ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಎರಡೂ ಸೇಮ್ ರೇಷೋಲಿ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕಸೂರಿ ಮೇಥಿ, ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಿಕನ್ ಕಬಾಬ್ಗೆ ಅಂದರೆ ಮೊಟ್ಟೆ ಒಡೆದಾಕೋಬೇಕು. ಫಿಶ್ ಕಬಾಬ್ಗೆ ನೀರು ಮಾತ್ರ ಹಾಕ್ಕೊಂಡ್ರೆ ಸಾಕು. ಸೊ ಈ ರೀತಿ ಬ್ಯಾಟರ್ನ ಮಿಕ್ಸ್ ಮಾಡಿಕೊಂಡು ಫಿಶ್ನ ಮತ್ತು ಚಿಕನ್ನ ಸೆಪ್ರೇಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಟ್ಲೀಸ್ಟು ಹಾಫ್ ಆನ್ ಅವರ್ ಟು 1 hour ಅದು ಮ್ಯಾರಿನೇಟ್ ಆಗಬೇಕು. ಸೊ ತಂದಿದ ತಕ್ಷಣವೇ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ಟಿದ್ದೆ. ಸೊ ಈಗ ಮೊಟ್ಟೆ ಕೂಡ ಬೇಯಿಸ್ಕೊಂಡು ಬಿಡಿಸ್ಕೊತಾ ಇದ್ದೀನಿ. ಆಲ್ರೆಡಿ ಚಿಕನ್ನು ಮತ್ತು ಫಿಶ್ಶು ಎರಡೂ ಮ್ಯಾರಿನೇಟ್ ಆಗಿದೆ. ಸೊ ಈಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಸೊ ಅದರಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಚಿಕನ್ ಕಬಾಬು ಮತ್ತು ಫಿಶ್ ಕಬಾಬು ರೆಡಿ ಆಗಿಬಿಡುತ್ತೆ. ಸಂಡೇಸು ಕಿಚನಲ್ಲಿ ಅಡುಗೆ ಮಾಡೋದು ಒಂಥರ ಸಂತೋಷ. ಅದೇನಂತ ಗೊತ್ತಿಲ್ಲ, ಫ್ಯಾಮಿಲಿಗೋಸ್ಕರ ಸ್ಪೆಷಲ್ ಅಡುಗೆ ಮಾಡೋವಾಗ ಒಂದು ಫೀಲ್ ಕೊಡುತ್ತೆ. ಅದೇ ಹೋಮ್ಲೆಸ್ ಪೀಪಲ್ಗೋಸ್ಕರ ಸ್ಪೆಷಲ್ಲಾಗಿ ಪ್ರೀತಿಯಿಂದ ಅಡುಗೆ ಮಾಡೋವಾಗ ಒಂದು ಫೀಲ್ ಕೊಡುತ್ತೆ. ಅದೇನೋ ಒಂಥರ ತೃಪ್ತಿ, ಅದು ಹೇಳಕ್ಕೆ ಬರೋದಿಲ್ಲ. ಸೊ ಪ್ರೀತಿಯಿಂದ ಅಡುಗೆ ಮಾಡ್ತಿದ್ದೀನಿ. ಇದು ಯಾರಿಗೋಗಿ ತಲುಪುತ್ತೆ ಅಂತ ಗೊತ್ತಿಲ್ಲ. ಈ ಊಟ ಅವ್ರ ಕೈಗೆ ತಲುಪಿದ ಮೇಲೆ ಅದು ಅವ್ರ ಬಾಯಿಗೆ ತುಂಬ ರುಚಿಯಾಗಿ ಅನ್ನಿಸ್ಬೇಕು, ಅವರು ಮನಸ್ತೃಪ್ತಿಯಾಗಿ ಸಂತೋಷ ಪಡಬೇಕು ಅಂತ ಅಂದ್ಕೊಂಡೆ ಅಡುಗೆ ಮಾಡ್ತಿದ್ದೆ. ನನಗೇನೋ ಗೊತ್ತಿಲ್ಲ, ಅಡುಗೆ ಮಾಡಿ ಬೇರೆಯವ್ರಿಗೆ ಬಡಿಸೋದು ಅಂದರೆ ತುಂಬ ಇಷ್ಟ. ತುಂಬ ದಿನಗಳು ಕನಸಿದ್ದು, ಬಟ್ ಇವಾಗ ಇದು ನೆರವೇರ್ತಾ ಇದೆಯಲ್ಲ ಸಣ್ಣ ಹೆಜ್ಜೆಗಳ ಮೂಲಕ. ಅದೇ ನನಗೆ ಒಂಥರ ತೃಪ್ತಿ ಮತ್ತು ಸಂತೋಷ. ಸತಿ ಊಟ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದಲ್ವ, ಅವತ್ತಿನ ದಿನ ನಿದ್ದೆ ಮಾಡೋವಾಗೆಲ್ಲ ಏನೋ ಒಂಥರ ಫೀಲಿಂಗು ನನಗೆ ಸಖತ್ ಖುಷಿ ಅನ್ನಿಸ್ತಾ ಇತ್ತು. ಈ ಸತಿ ನಾನ್ ವೆಜ್ ಅಡುಗೆ ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಎಲ್ಲ ನಾನ್ ವೆಜ್ಜು ತಂದುಬಿಟ್ಟೆ. ತಂದ ಮೇಲೆ ಮತ್ತು ಅಡುಗೆ ಮಾಡಿ ಕಲಿಸೋದಕ್ಕೆಲ್ಲ ಇಟ್ಬಿಟ್ನಲ್ಲ. ಆಮೇಲೆ ಹೇಳಿದೆ ನಮ್ಮಮ್ಮಂಗೆ. ಅಮ್ಮ ಬೈದ್ಬಿಟ್ರು. ಏನಕ್ಕೆ ಅಂತ ಹೇಳಿದ್ರೆ, ಕೊಡ್ತೀಯಾ, ಆದರೆ ನಾನ್ ವೆಜ್ಜಲ್ಲಿ ಫಿಶ್ ಎಲ್ಲ ಕೊಡಬಾರ್ದು, ಫಿಶ್ಶು ಕೊಟ್ಟರೆ ಏನಾಗುತ್ತಂದರೆ ದೆವ್ವಗಳೆಲ್ಲ ಬರುತ್ತೆ ಅಂತ ಏನೋ ಹೇಳ್ತಿದ್ರು ಕತೆ. ಹೊರ್ಗಡೆ ಎಲ್ಲ ಓಡಾಡಿಕೊಂಡು ಹುಡುಕಿ ಯಾವ್ಯಾವ ರೋಡಲ್ಲೋ ಹೋಗಿ ಬರ್ತೀಯಾ, ಏನಾನ ಅದು ಇದು ಮೆಟ್ಕೊಂಡ್ಬಿಟ್ರೆ ಏನು ಮಾಡೋದು, ಫಿಶ್ ಎಲ್ಲ ಕೊಡಬೇಡ, ಕೊಡೋಂಗಿದ್ರೆ ಚಿಕನ್ ಕೊಡು ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ಹತ್ರ ವಾದ ಮಾಡ್ತಿದ್ದೆ, ಫಿಶ್ಗೂ ಚಿಕನ್ಗೂ ಏನು ವ್ಯತ್ಯಾಸ, ಎರಡೂ ನಾನ್ ವೆಜ್ಜೇ ಅಲ್ಲಮ್ಮ, ಕೊಡೋಣ ಫಿಶ್ಶುನು. ಅಂದರೆ ಅವರು ಯಾವಾಗಲೂ ಒಂದು ಸತಿ ವೆರೈಟಿ ಆಗಿರೋವಂಥ ಊಟ ತಿಂತಾರೆ, ಮಾಡಿಕೊಡ್ತೀನಿ ಅಂತ ಬೈದ್ಬಿಟ್ರು. ಎಲ್ಲ ಕಲಸಿ ಇಟ್ಬಿಟ್ಟಿದ್ದೆ. ಆಮೇಲೆ ಅಷ್ಟೊಂದು ಫಿಶ್ ತಂದಿದ್ದೀವಲ್ಲ, ವೇಸ್ಟ್ ಆಗುತ್ತೆ ಅಂತ ಅಂದೆ. ಪರವಾಗಿಲ್ಲ, ಆದ್ರೂ ನೀನು ಒಳ್ಳೇದು ಮಾಡೋಕ್ಕೆ ಹೋಗಿ ನಿನಗೇನಾನ ಆಯಿತು ಅಂದರೆ ಅದು ಇದು ಮೆಟ್ಕೊಂಡು ಮನೆಗೆ ಬಂದರೆ ಏನು ಮಾಡ್ತೀಯಾ ಅಂತ ಬೈದ್ಬಿಟ್ರಲ್ಲ. ಅದಕ್ಕೆ ಬೇಜಾರಾಗ್ಬಿಟ್ಟಿದೆ, ಸ್ವಲ್ಪ ಹೊತ್ತು ಮಾತಾಡ್ಸಿರ್ಲಿಲ್ಲ. ಆಮೇಲೆ ಅವರೇ ಸಮಾಧಾನ ಮಾಡ್ಕೊಂಡು ಬಂದರು. ಹಂಗಲ್ಲ, ಹೇಳೋದು ಕೇಳು ನೀನು, ಆ ರೀತಿ ನಮಗೆ ಗೊತ್ತಾಗೋದಿಲ್ಲ, ಯಾವುದಾದ್ರೂ ಗಾಳಿ ಸೋಕಿದ್ರೆ ಏನಾಗುತ್ತೆ, ಫಿಶ್ಶು ಅದೆಲ್ಲನೂ ತುಂಬ ಸೆನ್ಸಿಟಿವ್ ವಿಚಾರ, ತೊಗೊಂಡೆಲ್ಲ ಹೋಗಬಾರ್ದು. ನೀನೇನೋ ಇಲ್ಲಿಂದ ಯಾರಿಗಾದ್ರೂ ಕೊಟ್ಟು ಕಳ್ಸಂಗಿದ್ರೆ ಪರವಾಗಿಲ್ಲ, ನೀವೇ ಬೀದಿ ಸುತ್ತಬಿಟ್ಟು ಯಾರಿದ್ದಾರೋ ಹುಡುಕ್ಬಿಟ್ಟು ಅವ್ರು ಕೊಡ್ತೀರಲ್ವಾ, ಸೊ ತೊಗೊಂಡೆಲ್ಲ ಹೋಗ್ಬೇಡಮ್ಮ, ಬೇಜಾರು ಮಾಡ್ಕೋಬೇಡ ಅಂದರು. ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ ನನ್ನನ್ನೇ ನಾನು.
ಎತ್ತಿ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಬಿಡು ಅಂತ ಹೇಳಿಬಿಟ್ಟು ಅದನ್ನು ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಆಮೇಲೆ ಚಿಕನ್ ಬಿರಿಯಾನಿ ಕಬಾಬು ಅದೆಲ್ಲ ಮಾಡಿದ್ನಲ್ಲ, ಸರಿ ಅದನ್ನೇ ಸಂತೋಷವಾಗಿ ಕೊಡೋಣ ಅಂಥೇಳಿ ನಾನೇ ಸಮಾಧಾನ ಆಗ್ಬಿಟ್ಟು ಸಂತೋಷವಾಗಿ ಪ್ಯಾಕ್ ಮಾಡೋದಕ್ಕೆ ಕೂತ್ಕೊಂಡ್ವಿ. ಅಮ್ಮನ ಮಗಳು ಸ್ವಲ್ಪ ಜಗಳ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತಾಗುತ್ತಲ್ವ ರಾಜಿ ಆಗೋದಕ್ಕೆ. ಆಮೇಲೆ ಅಮ್ಮ ಎಲ್ಲ ಪ್ಯಾಕ್ ಮಾಡೋದಕ್ಕೆ ರೆಡಿ ಮಾಡಿಕೊಟ್ರು. ಅದು ಬಾಳೆ ಎಲೆಯಲ್ಲಿ ಊಟ ಹಾಕ್ದಾಗಲೇ ಒಂಥರ ಲುಕ್ಕೇ ಒಂಥರ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ಇತ್ತಲ್ಲ ಊಟ, ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಬಾಳೆ ಎಲೆಯಲ್ಲಿ. ಹೋದ್ಸತಿ ನೀರು ಬಾಟ್ಲ್ ಮಿಸ್ ಮಾಡಿಬಿಟ್ಟಿದ್ದೆ, ಇವತ್ತು ಮರೀದಿರ ನೆನಪು ಮಾಡಿಕೊಂಡು ನೀರು ಬಾಟ್ಲ್ ತೊಗೊಂಡು ಬಂದಿದ್ದೀನಿ. ಈ ಸತಿ ಊಟದ ಜೊತೆ ಬೆಡ್ಶೀಟ್ ಕೂಡ ನಾನು ಕೊಡೋಣ ಅಂತ ಹೇಳಿ ಬೆಡ್ಶೀಟ್ ತೊಗೊಂಡು ಬಂದಿದ್ದೆ. ಅಂದರೆ ಈಗ ವಿಂಟರ್ ಸೀಸನ್ ಇದೆಯಲ್ಲ, ತುಂಬ ಚಳಿ ಇರುತ್ತೆ. ಮತ್ತು ಪಾಪ ಅವರು ಹೊರಗಡೆ ಹೋಮ್ಲೆಸ್ ಪೀಪಲ್ಲು ನಾನು ಲಾಸ್ಟ್ ಟೈಮ್ ನೋಡಿದಾಗ ಬಟ್ಟೆಗಳು ಕೂಡ ಚೆನ್ನಾಗಿರಲಿಲ್ಲ, ಮತ್ತು ಅವ್ರಿಗೆ ಇರೋದಕ್ಕೊಂದು ಜಾಗನೂ ಇಲ್ಲ. ತುಂಬಾ ಬೇಸರ ಆಗೋಯ್ತು ಲಾಸ್ಟ್ ಟೈಮು ನೋಡಿಬಿಟ್ಟು. ಸರಿ ಅಂತ ಹೇಳಿ ಈ ಸತಿ ಬೆಡ್ಶೀಟ್ ಕೊಡೋಣ ಅಂತ ಹೇಳಿ ಬೆಡ್ಶೀಟನ್ನು ತೊಗೊಬಂದಿದ್ನಲ್ಲ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡೋದಕ್ಕೋಸ್ಕರ ಬ್ಯಾಗ್ ನನಗೆ ಎಲ್ಲಿಂದ ಸಿಕ್ತು ಅಂತ ಹೇಳಿದ್ರೆ, ರಿಲಯನ್ಸಿಂದ ಎವ್ರಿ ಟೈಮ್ ಆರ್ಡ್ರ್ ಮಾಡಿದಾಗ ನನಗೆ ಬ್ಯಾಗ್ ಕೊಡ್ತಿದ್ರು. ಅದನ್ನು ಸೇಫಾಗಿ ಎತ್ತಿಡ್ತಿದ್ದೆ. ನಮ್ಮಮ್ಮ ಕೇಳ್ತಿದ್ರು, ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ, ಎತ್ತು ಬಿಸಾಕೆ ಬೆಂಕಿಗೆ ಹಾಕು ಅಂತ. ಕವರ್ ಆದರೂ ಪರವಾಗಿಲ್ಲ, ಫ್ರಿಜ್ಜಲ್ಲಿ ಏನಾದರೂ ಐಟಮು ಇಲ್ಲ ತರಕಾರಿ ಹಾಕಿಡೋದಕ್ಕಾಗುತ್ತೆ. ಇದು ಪೇಪರ್ ಬ್ಯಾಗು ಇಟ್ಕೊಂಡು ಏನು ಮಾಡ್ತೀಯಾ, ಎತ್ತು ಬಿಸಾಕು ಅಂತ ಯಾವಾಗಲೂ ಬೈಯೋರು. ನನ್ನ ಸೈಡಲ್ಲಿ ಎತ್ತಿಟ್ಟಿದ್ದು ಒಳ್ಳೇದಾಯಿತು. ಅದೇ ಹೇಳ್ತಾರಲ್ಲ, ಹೆಣ್ಮಕ್ಳು ಏನಾದರೂ ಒಂದನ್ನು ಸೇವ್ ಮಾಡಿ ಎತ್ತಿಡ್ತಾರೆ ಅಂತ, ಅದು ಈ ಟೈಮ್ಗೆ ಹೆಲ್ಪ್ ಆಯಿತು. ನಿಮಗೂ ಕೂಡ ಈ ರೀತಿ ಬಿಸಾಡೋ ಐಟಮ್ಸ್ನ ಪ್ರಿಸರ್ವ್ ಮಾಡೋ ಅಂಥ ಅಭ್ಯಾಸ ಇದೆಯಾ? ಯಾವ ಐಟಮ್ಸ್ನ ನೀವು ಪ್ರಿಸರ್ವ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಆ್ಯಕ್ಚುಲಿ ಪ್ಯಾಕ್ ಮಾಡೋದಕ್ಕೆ ಬರೋದಿಲ್ಲ. ಅಮ್ಮನ್ನ ಕಾಪಿ ಮಾಡ್ತಿದ್ದೆ. 2-3 ಸತಿ ಅಮ್ಮನ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಪ್ಯಾಕ್ ಮಾಡಿದೆ. ಬಟ್ ಅದೇನೋ ನನಗೆ ಬರಲಿಲ್ಲ. ಊಟ ಚೆಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು 4-5 ಸತಿ ತೆಗೆದು ಮಾಡಿದ್ದೀನಿ. ಬಟ್ ಆದರೂ ಲಾಸ್ಟ್ಗೂ ನಾನು ಮಾಡೋಕ್ಕಾಗಲಿಲ್ಲ. ಓಪನ್ ಮಾಡಿ ಅಮ್ಮನಿಗೆ ಕೊಟ್ಬಿಟ್ಟೆ, ಅವರೇ ರೆಡಿ ಮಾಡಿ ಕೊಟ್ಟರು. ಇನ್ನು ವಾಟರ್ ಬಾಟಲ್ಲು ಹೋಲ್ಸೇಲಲ್ಲಿ ಒಂದೇ ಸತಿ ತೊಗೊಂಬಂದ್ಬಿಟ್ರೆ ಎವ್ರಿ ಟೈಮ್ ಕೊಡೋದಕ್ಕೂ ಯೂಸ್ಫುಲ್ ಆಗುತ್ತಲ್ವ. ಅದಕ್ಕೇ ಲೂಸಲ್ಲಿ ತೊಗೊಂಬರ್ದೆ ಒಂದು ಬಂಚೆ ತೊಗೊಂಬಂದ್ಬಿಟ್ಟೆ. 24 ಬಾಟಲ್ಸ್ ಏನೋ ಬಂದಿದೆ. ಸೊ ನೆಕ್ಸ್ಟ್ ಟೈಮು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅದಿದ್ದರೆ ನನಗೆ ಇನ್ನೂ ಮೋಟಿವೇಟ್ ಮಾಡುತ್ತೆ. ಆ ಬಾಟಲ್ಸ್ನ ನೋಡಿದಾಗೆಲ್ಲನೂ ಏನೋ ಒಂಥರ ಜೆಂಟಲ್ ರಿಮೈಂಡರ್ ಥರ ಅಂತ ಅಂದ್ಕೊಂಡು ತೊಗೊಂಬಂದ್ಬಿಟ್ಟೆ. ಬೇಬಿ ಟೈಮ್ ಆಸಿ ಬೇಬಿ ಹೋಗಿ ಗೋ ವಾಡ. ಇವ್ನು ನೋಡಿ ಹೆಂಗೆ ಕಾಯ್ಕೊಂಡಿದ್ದಾನೆ. ವಾಮ ಬಾ 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 ಬೇಬಿ ಬಾ ಬಾ. ನಾವು ಹೊರಡೋ ಅಂಥ ಟೈಮ್ಗೆ ನಮ್ಮ ಪುಟಾಣಿ ಆಟ ಮಾಡ್ತಾ ಇದ್ದ. ಅವ್ನು ಹೆಂಗೋ ಯಾಮಾರಿಸಿ ನಮ್ಮ ಅಮ್ಮನ ಕೈಯಲ್ಲಿ ಇಟ್ಬಿಟ್ಟು ನಾವು ಎಸ್ಕೇಪ್ ಆಗಿಬಿಟ್ವಿ. ನಮ್ಮ ಮನೆಯವರು ಸಂಡೇಸ್ ಎಲ್ಲ ಇಟ್ಕೋಬೇಡ ಕಣೆ, ಎಲ್ಲರೂ ಎಲ್ಲಾದರೂ ಹೋಗ್ಬಿಟ್ಟಿರ್ತಾರೆ, ಜನನೇ ಸಿಗ್ತಾಯಿಲ್ಲ, ರೋಡು ಹುಡುಕಿ ಅಂತ ಹೇಳ್ತಾಯಿದ್ರು. ನಾನು ಅವ್ರ ಹತ್ರ ಕಾಮಿಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸಂಡೇ ಅಂದರೆ ಅವ್ರಿಗೇನು ರಜಾ ಇರುತ್ತಾ, ಪಾಪ ಎಲ್ಲಾದರೂ ಇರ್ತಾರೆ, ಹುಡ್ಕೋಣ ಬಾ ಅಂತ. ಅಂದರೆ ಜನನೇ ಸಿಗ್ತಾ ಇರಲಿಲ್ಲ, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೊಟ್ವಿ ಎಲ್ಲ, ಆ ಪ್ಲೇಸಸ್ಗೆಲ್ಲ ಹೋಗಿ ಬಂದ್ವಿ. ಬಟ್ ಅವರು ಅಲ್ಲೆಲ್ಲ ಇರಲಿಲ್ಲ. ಮೇ ಬಿ ಅವ್ರ ಪ್ಲೇಸಸ್ಸು ಚೇಂಜ್ ಮಾಡ್ತಾ ಇರ್ತಾರೆ ಅನಿಸುತ್ತೆ. ಬಟ್ ಒಬ್ಬರು ಮಾತ್ರ ಲಾಸ್ಟ್ ಟೈಮ್ ಕೊಟ್ವಲ್ಲ ಅವರೇ ಇದ್ದರು. ಅವ್ರಿಗೆ ಫಸ್ಟು ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಇನ್ನೂ 4 ಮೆಂಬರ್ಸ್ನ ಹುಡ್ಕೊಂಡು ಹೋದ್ವಿ. ಯಾರಪ್ಪ ಇನ್ನೂ ಆ 4 ಜನ ಅಂತ ಹುಡುಕಿ ಸಾಕಾಗೋಯ್ತು. ಚಿನ್ನು ಅಂತೂ ಸುತ್ತಿ ಸಾಕಾಯ್ತು ಕಣೆ, ಎಲ್ಲಿ ಜನನೇ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಆ ಟೈಮ್ಗೆ ಒಬ್ಬರನ್ನ ಪರ್ಫೆಕ್ಟಾಗಿ ಸ್ಪಾಟ್ ಮಾಡಿದೆ ನಾನು. ಪಾಪ ಅದು ಜನನೇ ಇಲ್ದಿರೋಂಥ ಜಾಗ, ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬರು ಕೂತಿದ್ರು. ಪಾಪ ಮೇ ಬಿ ಅವರು ಆ ಟೈಮ್ಗೆ ಹಶ್ವಾಗ್ತಿತ್ತು ಅನಿಸುತ್ತೆ. ಚಿಕ್ಕ ಕವರಲ್ಲಿ ಒಂದೇ ಒಂದು ಇಡೀ ಕಡಲೆಪುರಿನ ಇಟ್ಕೊಂಡು ತಿನ್ಕೊಂಡು ಕೂತಿದ್ರು. ಅಂದರೆ ಅವ್ರನ್ನ ನೋಡಿ ತುಂಬಾ ಬೇಜಾರಾಗೋಯ್ತು ನನಗೆ. ಅವರು ಹೋಗಿದ ತಕ್ಷಣ ಊಟ ತಿಂತೀರಾ ಅಂದರೆ ಅವ್ರ ಮುಖದಲ್ಲಿ ಅಷ್ಟು ಸ್ಮೈಲು. ಅದು ಬಿರಿಯಾನಿ ತಿಂತೀರಾ, ನೀವು ನಾನ್ ವೆಜ್ ತಿಂತೀರಾ ಅಂತ ಕೇಳಿದ್ದಕ್ಕೆ ಹ್ಞೂ ಅಂತ ಅಂದ್ರಲ್ಲ, ನಂಗೆ ಸಖತ್ ಖುಷಿ ಆಗೋಯ್ತು. ಅವ್ರು ಊಟ ತಗೊಂಡಿದ ತಕ್ಷಣ ಸಖತ್ತಾಗಿ ಸ್ಮೈಲ್ ಮಾಡಿದ್ರು. ತೃಪ್ತಿ ಆಗೋಯ್ತು ನನಗೆ.
ಅಂದರೆ ಪಾಪ ಅನ್ನಿಸ್ಬಿಡ್ತು. ಹೊಟ್ಟೆ ಹಶ್ವಲ್ಲಿ ಕೂತ್ಕೊಂಡು ಕಡಲೆಪುರಿ ತಿಂತಿದ್ರು, ಬಾಟ್ಲಿತ್ತು ಅದರಲ್ಲಿ ನೀರೇ ಇರಲಿಲ್ಲ. ಸೊ ಅವಾಗ ಅನ್ನಿಸ್ತು ಅಪ್ಪ ಟೈಮ್ಗೆ ಅವ್ರಿಗೆ ಊಟನೂ ನೀರು ತಲುಪಿಸಿದ್ವಲ್ಲ ಅಂತ ಖುಷಿ ಆಗೋಯ್ತು. ಬೆಡ್ಶೀಟ್ನ ನೋಡ್ಬಿಟ್ಟು ಖುಷಿ ಆಯಿತು ಅವ್ರಿಗೆ. ಅಂದರೆ ಅದನ್ನು ಕಣ್ಣಾರೆ ನೋಡಿದಾಗ ಒಂಥರ ತುಂಬಾ ಮನಸ್ಸಿಗೆ ಹಿತ ಕೊಡುತ್ತೆ, ಏನೋ ಒಂಥರ ಸಂತೃಪ್ತಿ. ಇಬ್ಬರು ಕೊಟ್ಮೇಲೆ ಇನ್ನು ಮೂವರನ್ನ ಹುಡ್ಕೋದು ಸಾಕಾಗೋಯ್ತು. ಆಲ್ಮೋಸ್ಟ್ 1.5 ಅವರ್ ಆಯಿತು. ಚಿನ್ನು ಅಂತೂ ಸಂಡೇ ಹೊತ್ತು ನೀವು ಮಾಡಲೇಬೇಡ ಕಣೆ, ಇಷ್ಟೊತ್ತು ಸುತ್ತಿದ್ರು ಯಾರೂ ಸಿಕ್ಕಿಲ್ಲ ಅಂತ ಬೈತಾ ಇದ್ರು. ನಾನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಬರ್ತಾಯಿದ್ದೆ ಹಿಂದೆ. ಆಮೇಲೆ ದೇವಸ್ಥಾನಗಳ ಹತ್ರ ಎಲ್ಲ ಹೋಗಿ ನೋಡಿದ್ವಿ, ಎಲ್ಲೂ ಯಾರೂ ಸಿಕ್ಕಲಿಲ್ಲ. ಆಮೇಲೆ ಒಂದು ಮರದಡಿಲಿ ಒಂದು ಅಜ್ಜ ಸಿಕ್ಕಿದ್ರು. ಆ ಅಜ್ಜನಿಗೆ ಕೊಟ್ಟ ಮೇಲೆ ಇನ್ನೂ ಇಬ್ಬರು ಪಟ್ ಅಂತ ಹಿಂದ್ಗಡೆನೆ ಸಿಕ್ಕಿದ್ರು. ಆ ಅಜ್ಜ ಮನ್ಸಾರೆ ಒಳ್ಳೇದಾಗಲಿ ಅಮ್ಮ ಅಂತ ಆಶೀರ್ವಾದ ಮಾಡಿದ್ರೆ ತುಂಬಾ ತೃಪ್ತಿ ಆಯಿತು. ಅದಾದಮೇಲೆ ಕತೆ ಹೇಳ್ತಿದ್ರು ಅವರು. ಆಲ್ಮೋಸ್ಟ್ 1 ವರ್ಷ ಆಯ್ತಂತೆ ಮನೇನ ಬಿಟ್ಬಿಟ್ಟು ಬಂದು, ಯಾರೂ ಇಲ್ಲ ನನಗೆ ಅಂತ ಹೇಳ್ತಾಯಿದ್ರು. ಒಂಥರ ಬೇಜಾರಾಯಿತು ಕೇಳಿಬಿಟ್ಟು. ಅಂದರೆ ನಾನು ಆಲ್ಮೋಸ್ಟ್ ಮೀಟ್ ಮಾಡಿದವ್ರೆಲ್ಲರೂ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರ್ತಾರೆ ಅಲ್ವಾ. ಅಂದರೆ ನನಗನ್ನಿಸ್ತು ವಯಸ್ಸಲ್ಲಿರೋವಾಗ ಅವ್ರು ಎಷ್ಟೋ ಕಷ್ಟಪಟ್ಟಿರ್ಬೋದು, ಚೆನ್ನಾಗಿರ್ಬೋದು, ಒಳ್ಳೆ ಮನೆತನದಿಂದ ಬಂದಿರ್ಬೋದು. ಬಟ್ ಈಗ ಏನು ಪರಿಸ್ಥಿತಿನೋ ಏನೋ ಈ ರೀತಿ ಇದ್ದಾರೆ ಅಂತ ತುಂಬಾ ದುಃಖ ಆಗೋಯಿತು. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಯಾವುದು ಶಾಶ್ವತ ಅಲ್ಲ. ನಾವು ಇರೋವರೆಗೂ ಇರೋ ಅಷ್ಟರಲ್ಲೇ ಸಂತೋಷ ಪಟ್ಕೊಂಡು ನಾವು ಏನಾಗುತ್ತೋ ಅಷ್ಟು ಕಷ್ಟಪಟ್ಟು ದುಡ್ದು 4 ಜನಕ್ಕೂ ಸಹಾಯ ಮಾಡಿ ನಾವು ಒಳ್ಳೆ ಪೊಸಿಷನಲ್ಲಿ ಇರಬೇಕು, ಬೇರೆಯವ್ರಿಗೂ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ನೀವು ಯಾವತ್ತಾದರೂ ರಿಗ್ರೆಟ್ ಮಾಡ್ತಿದ್ರೆ ದೇವ್ರು ನನ್ನ ಚೆನ್ನಾಗಿಟ್ಟಿಲ್ಲ ಅಂತ ದಯವಿಟ್ಟು ಒಂದ್ಸತಿ ಆದರೂ ಬೀದಿಲಿ ಹೋಗಿ ನೋಡಿ. ಎಷ್ಟೋ ಜನ ಕಷ್ಟಪಡ್ತಿದ್ದಾರೆ, ದೇವ್ರು ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ದಾನೆ. ಅವ್ರಿಗೆಲ್ಲರಿಗೂ ಕಂಪೇರ್ ಮಾಡಿ ನೋಡಿದ್ರೆ ಯಾವತ್ತೂ ಅಷ್ಟೇ ನಾವು ಬೇರೆಯವ್ರನ್ನ ನೋಡಿ ಅಸೂಯೆ ಪಡದೆ ನಮಗಿಂತ ಕಷ್ಟಪಡೋರು ಎಷ್ಟೋ ಜನ ಇರ್ತಾರೆ, ಅವ್ರಿಗಿಂತ ನಾವು ಚೆನ್ನಾಗಿದ್ದೀರಲ್ಲಪ್ಪ ಅಂತ ಹೇಳಿ ದೇವ್ರಿಗೆ ಕೋಟಿ ಧನ್ಯವಾದ ಹೇಳಬೇಕು. ಇನ್ನು ನಾನು ನನ್ನ ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ನಾನು ಯಾರಿಗೆ ಡೊನೇಟ್ ಮಾಡ್ತಿದ್ದೀನಿ ಅಂತ ಯಾವುದೇ ಪಿಕ್ಚರ್ಸ್ ಆಗಲಿ ವೀಡಿಯೋಸ್ನಾಗಲಿ ನಾನು ಎಕ್ಸ್ಪೋಸ್ ಮಾಡ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇದನ್ನು ಮಾಡ್ತಿರೋದು ನನ್ನ ಮನಸ್ಸು ತೃಪ್ತಿಗೆ ಮತ್ತು ಬೇರೆಯವ್ರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಮಾತ್ರನೇ. ಮತ್ತು ಈ ವಿಡಿಯೋ ನಾನು ಮಾಡ್ತಿರೋದು 4 ಜನಕ್ಕೆ ಇದು ಇನ್ಸ್ಪೈರಿಂಗ್ ಆಗಿ ಅವರು ಕೂಡ ಹೆಲ್ಪಿಂಗ್ ಹ್ಯಾಂಡ್ನ ಎಕ್ಸ್ಪ್ಯಾಂಡ್ ಮಾಡಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಇನ್ನು ನಿಮಗೂ ಏನಾದರೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಬ್ರಿಗಾದರೂ ಸಹಾಯ ಮಾಡಿ. ನಾವೆಲ್ಲರೂ ಎವ್ರಿ ಡೇ ಎಲ್ಲರಿಗೂ 3 ಹೊತ್ತು ಸಹಾಯ ಮಾಡೋದಕ್ಕಾಗೋದಿಲ್ಲ. ಡೆಫಿನೆಟ್ಲಿ 1 ಹೊತ್ತಾದರೂ ಯಾರಿಗಾದರೂ ಸಹಾಯ ಮಾಡುವಂಥ ಶಕ್ತಿ ದೇವ್ರು ಕೊಟ್ಟಿರ್ತಾನೆ. ಅಟ್ಲೀಸ್ಟು ನೀವು ವೀಕ್ಲಿ ಒನ್ಸ್ ಆಗಿಲ್ಲ ಅಂತ ಹೇಳಿದ್ರು ಮಂತ್ಲಿ ಒನ್ಸು ಅಥವಾ 6 ಮಂತ್ಸ್ ಒನ್ಸ್ ಆದರೂ ಮಾಡಿ. ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಹೋದರೆ ಈ ಜಗತ್ತು ಸ್ವರ್ಗ ಆಗಿ ಮಾರ್ಪಾಡಾಗ್ಬಿಡುತ್ತೆ. ಈ ವಿಷಯ ಎಲ್ಲರಿಗೂ ತಲುಪಿದಾಗ ಮಾತ್ರ ನನ್ನ ಪ್ರಯತ್ನ ಬೆಳೆಯುತ್ತೆ. ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಮುಖ್ಯವಾಗಿ ನನಗೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಮೋಟಿವೇಟ್ ಮಾಡೋದಕ್ಕೆ ನಿಮ್ಮಿಬ್ಬರು ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ನೀವೇನಾದರೂ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಯಾವ ರೀತಿಯಾಗಿ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.